Hello guys, welcome to my YouTube ಚಾನಲ್. ಈ ವಿಡಿಯೋದಲ್ಲಿ ನಾವು ಎಮ್ ಎಸ್ ಎಕ್ಸೆಲ್ ನಲ್ಲಿ ಹೆಂಗ್ ಡಾಟಾ ಅನಾಲಿಸಿಸ್ ಎಲ್ಲ ಎಮ್ ಎಸ್ ಎಕ್ಸೆಲ್ ಹೆಂಗ್ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಎಮ್ ಎಸ್ ಎಕ್ಸೆಲ್ ಏನು ಕಷ್ಟ ಏನಿಲ್ಲ, ಸಿಂಪಲ್ ಆಗೇ ಇದೆ, ಕಲಿಬೋದು ಯೂಟ್ಯೂಬಲ್ಲಿ ನೋಡ್ಕೊಂಡೇನೆ. ಸೊ ನೀವು ಬರೀ ವಿಡಿಯೋ ನೋಡಿದ್ರೆ ಆಗಲ್ಲ. ಸೊ ನೋಡ್ತಾ 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 ನೀವು ಲ್ಯಾಪ್ಟಾಪಲ್ಲಿ ಪ್ರಾಕ್ಟೀಸ್ ಮಾಡಿ ಅಥವಾ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇಟ್ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು. ದೆನ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಬಿಕಾಸ್ ಎಮ್ ಎಸ್ ಎಕ್ಸೆಲ್ ಏನಿದೆ, ಈ ಟುಡೇಸ್ ಏನು ಕಂಪ್ನಿಗಳೆಲ್ಲ ಎಮ್ ಎಸ್ ಎಕ್ಸೆಲ್ ತುಂಬಾ ಕೇಳ್ತಿದ್ದಾರೆ. ಸೊ ಇಟ್ ಈಸ್ ರಿಕ್ವೈರ್ಡ್ ಆಲ್ಸೋ. ನಿಮ್ಮ ಹತ್ರ ಮಾರ್ಕ್ಸ್ ಇರ್ಬೋದು, ಸ್ಕೋರ್ ಇರ್ಬೋದು. ಸೊ ಎಮ್ ಎಸ್ ಎಕ್ಸೆಲ್ ಆಲ್ಸೋ ದ ಮೇಜರ್ ಇಂಪ್ಯಾಕ್ಟ್ ಆನ್ ಯುವರ್ ಇಂಟರ್ವ್ಯೂ ಆರ್ ಜಾಬ್ ಅಕ್ವೈರಿಂಗ್ ಸ್ಕಿಲ್ಸ್. ಸೊ ಜಾಸ್ತಿ ಲೇಟ್ ಮಾಡದೆ ಎಮ್ ಎಸ್ ಎಕ್ಸೆಲ್ಗೆ ಹೋಗೋಣ ಆ್ಯಂಡ್ ಕಲಿಯೋಣ. ಆ್ಯಂಡ್ ಏನಾದರೂ ನಿಮಗೆ ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು. ಲೈಕ್ ಎಮ್ ಎಸ್ ಎಕ್ಸೆಲಲ್ಲಿ ತುಂಬ ಏನಿಲ್ಲ ಗಾಯ್ಸ್. ವಿ ಹ್ಯಾವ್ ಸಮ್ ಫಾರ್ಮುಲಾಸ್ ಆ್ಯಂಡ್ ಡಾಟಾ ಅನಾಲಿಸಿಸ್, ಚಾರ್ಟ್ ಮಾಡ್ಬೋದು, ಕಂಡೀಷನಲ್ ಫಾರ್ಮಿಂಗು, ಫಾರ್ಮೇಟ್ ಮಾಡ್ಬೋದು, ಸೆಲ್ಸ್ ಟೈಪ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು, ದೆನ್ ಡಾಟಾ ಫಾರ್ಮುಲೇಷನ್ ಮಾಡ್ಬೋದು, ಫಿಲ್ಟರ್ ಮಾಡ್ಬೋದು, ಡಾಟಾ ವ್ಯಾಲಿಡೇಷನ್ ಮಾಡ್ಬೋದು, ಗ್ರೂಪ್ ಮಾಡ್ಬೋದು, ಅನ್ಗ್ರೂಪ್ ಮಾಡ್ಬೋದು. ದೆನ್ ಇನ್ಸರ್ಟಲ್ಲಿ ನಮಗೆ ಶೇಪ್ಸ್ ಬರುತ್ತೆ, ಪಿಕ್ಚರ್ ಆ್ಯಡ್ ಮಾಡ್ಬೋದು, ಮೇನ್ ಇಂಪಾರ್ಟೆಂಟ್ ಪಿವೋಟ್ ಟೇಬಲ್ಸ್ ಬರುತ್ತೆ. ದೆನ್ ಫಾರ್ಮುಲಾಸ್ ಇದೆ, ನೀವು ಇಲ್ಲಿ ನೋಡ್ಬೋದು. ಲುಕ್ಅಪ್ ಆ್ಯಂಡ್ ರೆಫರೆನ್ಸ್ಗೆ ಹೋದರೆ ವಿ ಲುಕ್ಅಪ್, ಎಚ್ ಲುಕ್ಅಪ್ ಅಂತ ಸುಮಾರು ಸಿಗುತ್ತೆ. ಹೈಪರ್ ಲಿಂಕ್ ಸಿಗುತ್ತೆ, ಆಫ್ಸೆಟ್ ಸಿಗುತ್ತೆ, ಮ್ಯಾಚ್ ಸಿಗುತ್ತೆ, ಲುಕ್ಅಪ್ ಸಿಗುತ್ತೆ, ರೋ ಸಿಗುತ್ತೆ, ವಿ ಲುಕ್ಅಪ್ ಇಲ್ಲಿದೆ ನೋಡಿ. ಸೊ ಈ ಥರ ತುಂಬ ಅಂದರೆ ತುಂಬ ಫಂಕ್ಷನ್ಸ್ ಇದ್ದಾವೆ. ಸೊ ನಾವು ಒಂದೊಂದೇ ಸ್ವಲ್ಪ ನಿಧಾನಕ್ಕೆ ಕಲಿಯೋಣ. ಯಾಕೆಂದರೆ ತುಂಬ ಅರ್ಜೆಂಟ್ ಏನಿಲ್ಲ, ನಿಧಾನಕ್ಕೆ ಕಲಿತಷ್ಟು ಚೆನ್ನಾಗಿ ಕಲಿಬೋದು ಅಂತ ನನ್ನ ಪಾಲಿಸಿ. ಸೊ ಒಂದೇ ದಿನ ಕಲಿಯೋ ಬದಲು ಸ್ವಲ್ಪನೇ ದಿನ ಕಲಿತ್ಕೊಂಡು ಹೋಗೋಣ. ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ಅವರ್ ಎಮ್ ಎಸ್ ಎಕ್ಸೆಲ್ ಜರ್ನಿ. ಆ್ಯಂಡ್ ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಇಟ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಗೈಸ್. ನಾವು ಆಲ್ರೆಡಿ ಗೊತ್ತು ನಮ್ಮ ಇದರಲ್ಲಿ ಯಾವುದು ಬೆಟರ್ ಟೈಪಿಂಗ್ ಫಾಂಟ್ ಅಂದರೆ ಟೈಮ್ಸ್ ನ್ಯೂ ರೋಮನ್. ಸೊ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಮಗಿಲ್ಲಿ ಏನಾದರೂ ಡಾಟಾ ಎಂಟ್ರಿ ಮಾಡಬೇಕು ನೋಡಿ, ಬೇಕಿದ್ರೆ 2, 3, 4 ಏನಾದರೂ ಸ್ವಲ್ಪ ನಂಬರ್ಸ್ ಇದ್ರೆ ನಾವು ಈ ಥರ ಎಂಟ್ರಿ ಮಾಡಿಬಿಡ್ತೀವಿ. ಅದೇ ನಮ್ಗೇನಾದರೂ 1200ವರೆಗೂ ಬೇಕಂದ್ರೆ ಸುಮ್ಮನೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಲ್ವಾ. ಸೊ ನೀವಾಗ ಏನು ಮಾಡಬೇಕು ಅಂದರೆ, ಸೊ ಈ ಥರ ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಈ ಕರ್ಸರ್ ಹಿಡ್ಕೊಂಡು ಹಿಂಗೆ ಕೆಳಗಡೆ ಹೇಳಿದ್ರೆ ಸೊ ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಡಾಟಾ ಬರುತ್ತೆ. ಸೊ ನೋಡ್ಬೋದು ನೀವು. ಸಾರಿ. ಸೊ ಇಲ್ಲಿ ಒಂದು ರಿಲೇಶನ್ಶಿಪ್ ಮಿಸ್ ಆಯಿತು ಅಂದರೆ ಮಿಸ್ ಆಗೋಗುತ್ತೆ. ಸೊ ಇಲ್ಲಿ ನೋಡಿ, ಈ ಥರ ಕರ್ಸರ್ ಇಲ್ಲಿ ಇಟ್ಕೊಂಡು ಈ ಥರ ನೀವು ಇದ್ರ ಮೇಲೆ ಇಟ್ಕೊಂಡು ಹೇಳಿದ್ರೆ ಬರಲ್ಲ. ಸೊ ನಾವು ಫಸ್ಟು ಡಾಟಾ ಎಲ್ಲಾನು ಸೆಲೆಕ್ಟ್ ಮಾಡ್ಕೋಬೇಕು. ಲೈಕ್ ನೋಡಿ, 1 ಸೆಕೆಂಡ್, ನನ್ನ ಮೌಸ್ ಏನೋ ಪ್ರಾಬ್ಲಮ್ ಆಗಿದೆ. ಸೊ ನಾನು ಇದನ್ನ ಟಚ್ ಪೆನ್ನಲ್ಲಿ ಯೂಸ್ ಮಾಡಬೇಕು. ಸೊ ಅದಕ್ಕೆ ಹಿಂಸೆ ಆಗ್ತಾ ಇದೆ ಅಷ್ಟೇ. ಸೊ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಇಟ್ಕೊಂಡು ನಾವು ಇದನ್ನ ಡ್ರ್ಯಾಗ್ ಮಾಡಿದ್ರೆ ಸೊ ನಮಗೆ ಎಲ್ಲಿವರೆಗೂ ಬೇಕು ನೋಡಿ, ಇಲ್ಲಿ 18, 17, 18, 20, 22 ಇಲ್ಲಿವರೆಗೂ ಬರುತ್ತೆ. ಸೊ ನಾವು ಟೈಪ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ಇಟ್ ಈಸ್ ಸೋ ಸಿಂಪಲ್. ಫಸ್ಟ್ ಎಮ್ ಎಸ್ ಎಕ್ಸೆಲ್ ಗೊತ್ತು ಅಂದರೆ ಫಸ್ಟ್ ಇದನ್ನು ನಾವು ತಿಳ್ಕೊಂಡಿರಿ, ಯಾವ ಥರ ಡ್ರ್ಯಾಗ್ ಮಾಡೋದು, ಯಾವ ಥರ ನಂಬರ್ಸ್ನ ಇದು ಮಾಡೋದು, ಕೆಳಗಡೆ ಹಾಕೊಂಬರೋದು ಅಂತ. ಸೊ ನಾಟ್ ಓನ್ಲಿ ನಂಬರ್ಸ್, ನಾವು ಇದನ್ನ ಬೇಕಾದರೂ ಲೈಕ್ ಫಾಂಟ್, ಲೈಕ್ ನೋಡಿ, ನಾನು ಡೇಸ್ ಎಂಟ್ರಿ ಮಾಡ್ತೀನಿ. ಸೊ ನೋಡಿ ಬೇಕಿದ್ರೆ. ಸೊ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಂಡೇ ಮಾಡ್ಕೊಳ್ಳಿ. ಸಾರಿ, ನಿಮ್ಗಿದು ಕಾಣಿಸ್ತಿಲ್ಲ ಅನಿಸುತ್ತೆ.
ಸೊ ಸ್ವಲ್ಪ ಎನ್ಲಾರ್ಜ್ ಮಾಡೋಣ ನಾವು ಇದನ್ನ. ಸೊ ಇಲ್ಲಿ ಹೋಗಿ ನಾವು ಆಲ್ಟರ್ ಕೂಡ ಮಾಡ್ಕೋಬಹುದು. ಸೊ ನೋಡಿ, ಬೇಕಿದ್ರೆ ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ದೆನ್ ಇಲ್ಲಿ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ನನಗೆ ಫುಲ್ ವೀಕ್ ಡೇಸ್ ಇರೋದೆಲ್ಲ ಬರುತ್ತೆ. ನೆಕ್ಸ್ಟ್ ಸಂಡೇ ಬೇಕಾದ್ರೆ ಮತ್ತೆ ರಿಪೀಟ್ ಕೂಡ ಮಾಡ್ಬೋದು. ಸಂಡೇ ಮಂಡೇ ನೋಡಿ, ಬೇಕಿದ್ರೆ ರಿಪೀಟ್ ಕೂಡ ಆಗುತ್ತೆ, ಈ ತರ ಆಗುತ್ತೆ. ಸೊ ನಾಟ್ ಓನ್ಲಿ ನಂಬರ್ಸ್, ವೀಕ್ ಡೇಸ್, ಆಲ್ಫಾಬೆಟ್ಸ್, ಒಂದು ರಿಲೇಶನ್ಶಿಪ್ ಸಿಕ್ತು ಅಂದರೆ ಅದನ್ನ ಎಲ್ಲಾನು ಡ್ರ್ಯಾಗ್ ಮಾಡಿ ಈ ಥರ ಇದು ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬೋಲ್ಡ್ ಮಾಡ್ಬೋದು. ಸೊ ನಾವು ಬೋಲ್ಡ್ ಮಾಡೋದಕ್ಕೆ Ctrl+A ಸೆಲೆಕ್ಟ್ ಮಾಡಿ ಬೋಲ್ಡ್ ಕೊಟ್ಟರೆ ಸೊ ಎಲ್ಲ ಬೋಲ್ಡ್ ಆಗುತ್ತೆ. ನೋಡಿ, ಬೋಲ್ಡ್ ಆಗಿದೆ. ಬೇಕಿದ್ರೆ ಮತ್ತೆ Ctrl+A ಕೊಟ್ಟು Z ಕೊಟ್ಟರೆ ಎಲ್ಲ ಇಟಾಲಿಕ್ ಆಗುತ್ತೆ. ಸೊ ಅಂಡರ್ಲೈನ್ ಕೂಡ ಮಾಡ್ಬೋದು. ಸೊ ನಮಗೆ ಯಾವುದು ಬೇಡ ಅಂದರೆ Ctrl+Z ಹೊಡೆದ್ರೆ ಮತ್ತೆ ಅಂಡು ಆಗುತ್ತೆ. ನೋಡಿರ್ಬೋದು, ನೀವು ಮತ್ತೆ ನಾರ್ಮಲ್ ಆಗಿ ತಗೊಂಡ್ಬರ್ಬೋದು. ದೆನ್ ಇದು ಬಂದು ನಿಮಗೆ ಇದು ಆಗೋಕೆ ಲೈಕ್ ನೋಡ್ಬೋದು. ನೀವು ಇದನ್ನ ಝೂಮ್ ಮಾಡೋಕೆ ಝೂಮ್ ಮಾಡ್ಬೋದು, ಝೂಮ್ ಔಟ್ ಮಾಡ್ಬೋದು. ಇದು ಬಂದು ನಿಮಗೆ ಇದೇನಿದೆ ಸೆಲ್ ಏನಿದೆ ಇದನ್ನ ಫಿಲ್ ಮಾಡೋಕೆ. ಈ ಸೆಲ್ಲಲ್ಲಿರೋ ಫಾಂಟ್ನ ನಾವೇನಾದರೂ ಕಲರಿಂಗ್ ಮಾಡಬೇಕು ಅಂದರೆ ಲೈಕ್ ಈ ಥರ ಮಾಡೋದು. ನೋಡಿ, ನಾನು ಇಲ್ಲಿ ಬೇಕಿದ್ರೆ ಎಲ್ಲೋ ಮಾಡ್ತೀನಿ. ಈಗ ಇದನ್ನ ಕಾಣಿಸುತ್ತೆ ಎಲ್ಲ. ಸೊ ಗ್ರೀನ್ ಮಾಡ್ತೀನಿ. ಸೊ ಮಂಡೆಗೆ ನಾನು ಬಂದು ಬ್ಲ್ಯಾಕ್ ಹಾಕಿ. ಸೊ ನಾನೀಗ ಬಂದು ಮಂಡೆಗೆ ಯಾವುದಾದ್ರೂ ಯಾವ ಕಲರ್ ಹಾಕಲಿ, ಲೈಕ್ ಇದೇ ಹಾಕ್ತೀನಿ. ದೆನ್ ರೆಡ್ ಹಾಕಿ ಅದನ್ನ ಎಲ್ಲೋ ಮಾಡ್ತೀನಿ. ಫಾಂಟ್ ಸೈಜ್ನ ಎಲ್ಲೋ ಮಾಡ್ತೀನಿ. ಲೈಕ್ ಫಾಂಟ್ ಸೈಜ್ನ ಎಲ್ಲೋ ಮಾಡ್ತೀನಿ. ಸೊ ಈ ಥರ ಮಾಡ್ಬೋದು. ಸೊ ನಮ್ಗೆ ಇದು ಬೇಡ ಅಂದರೆ ಲೈಕ್ Ctrl+Z, 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 Ctrl+Z ಹೊಡೆದ್ರೆ ಅದು ಮತ್ತೆ ನಿಮ್ಗೆ ಏನಿತ್ತು ನಾರ್ಮಲ್ ಮತ್ತೆ ಅದೇ ಸೈಜ್ಗೆ ಅದೇ ಫಾರ್ಮೆಟ್ಗೆ ತೊಗೊಂಬರುತ್ತೆ. ಸೊ ಇಲ್ಲಿ ಬಂದು ನೀವು ಏನಾದರೂ Ctrl+A ಹೊಡೆದು ಸೆಲೆಕ್ಟ್ ಮಾಡಿ ನಾವು ಅಲಿಗೇಷನ್ ಕೂಡ ಅಲೈನ್ಮೆಂಟ್ ಕೂಡ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಆಗುತ್ತೆ. ಈ ಥರ ಆಗುತ್ತೆ, ಇಲ್ಲ ಈ ಥರ ಆಗುತ್ತೆ. ಸೊ ಇದು ಬಂದು ನಿಮಗೆ ರೈಟಿಂಗ್ ಮೂವ್ ಆಗುತ್ತೆ, ಇದು ಬಂದು ನಿಮಗೆ ಲೆಫ್ಟಿಗೆ ಮೂವ್ ಆಗುತ್ತೆ. ನೋಡಿ, ಇದು ಲೆಫ್ಟಿಗೆ ಮೂವ್ ಆಗ್ತಾ ಇದೆ, ಇದು ನಿಮ್ಮ ರೈಟಿಗೆ ಮೂವ್ ಆಗುತ್ತೆ, ಇದು ನಿಮ್ಮ ರೈಟಿಗೆ ಮೂವ್ ಆಗುತ್ತೆ. ದೆನ್ ವಾರ್ಪ್ ಟೆಸ್ಟ್, ಲೈಕ್ ನಮ್ಮ ಹತ್ರ ಈಗ ಯಾವುದು ಸ್ಯಾಂಪಲ್ ಡಾಟಾ ಇಲ್ಲ. ಸೊ ಸ್ಯಾಂಪಲ್ ಡಾಟಾ ಕೊಟ್ಟರೆ ಸೊ ಇಟ್ ವಿಲ್ ಗಿವ್ ಫುಲ್ ಡೀಟೇಲ್ ಅಬೌಟ್ ಡಾಟಾನ ಫುಲ್ ಡೀಟೇಲ್ ಆಗಿ ಕೊಡುತ್ತೆ. ದೆನ್ ಮರ್ಜರ್ ಆ್ಯಂಡ್ ಸೆಂಟರ್, ಲೈಕ್ ನೋಡಿ, ಫಸ್ಟು ಇದನ್ನ ನಾವು ಅಂಡು ಮಾಡ್ಕೊಳ್ಳೋಣ ಎಲ್ಲಾನು. ಲೈಕ್ ಅಂಡು ಮಾಡ್ಕೊಳ್ಳೋಣ. ಮರ್ಜರ್ ಆ್ಯಂಡ್ ಸೆಂಟರ್, ನಾವು ಇಲ್ಲೋಗಿ ಮರ್ಜರ್ ಆ್ಯಂಡ್ ಸೆಂಟರ್ ಕ್ಲಿಕ್ ಮಾಡಿ ಇಲ್ಲಿ ಬಿಲೋಗಿ ಬಂದರೆ ಮರ್ಜರ್ ಸೆಂಟರ್. ಲೈಕ್ ನೋಡಿ, ನಾನು ಇದು ಟೈಪ್ ಮಾಡ್ತಾ ಹೋಗ್ತಾ ಇದ್ರೂ ಅದೇ ಕೆಳಗಡೆ ಬರ್ತಾ ಇರುತ್ತೆ. ಏನು ಬೇಕಾದ್ರೂ ಟೈಪ್ ಮಾಡ್ಕೋಬೋದು ನೀವು ಬೇಕಿದೆ. ನೋಡಿ, ಈ ಥರ ಬರುತ್ತೆ. ಅದು ಬಿಟ್ಟು ಆಮೇಲೆ ಈ ಥರನೂ ಬರುತ್ತೆ. ದೆನ್ ಈ ಥರ ಮರ್ಜರ್ಗೆ ಹೋಗಿ ಮರ್ಜರ್ ಅಕ್ರಾಸ್ ಅಂದರೆ ನೀವು ಇಲ್ಲಿ ಏನು ಬೇಕಾದ್ರೂ ಟೈಪ್ ಮಾಡಿದ್ರು ಅದು ಒಂದೇ ರೋವಲ್ಲಿ ಬರುತ್ತೆ. ಸೊ 2 ರೋ ಆಗಲ್ಲ. ಅದು ಎಷ್ಟೇ ನೀವು ಈ ಒಂದು ಲೈನ್ ಫುಲ್ ಇದು ಮಾಡಿದ್ರೂ ಒಂದೇ ಲೈನ್ ಬರುತ್ತೆ. ದೆನ್ ಮರ್ಜ್ ಸೆಲ್ಸ್, ಇದು ಈ ಥರ ಇದ್ದು ಡ್ರ್ಯಾಗ್ ಮಾಡಿ ಮರ್ಜ್ ಮಾಡ್ಕೋಬೋದು.
ಸೊ ನೀವು ಯಾವುದಾದ್ರೂ ಒಂದು ಕಂಪ್ನಿದು ನೇಮ್ ಟೈಪ್ ಮಾಡ್ತಿರ್ತೀರಾ, ಲೈಕ್ 1 ಸೆಕೆಂಡ್, ಲೈಕ್ ಯಾವುದಾದ್ರೂ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಟೈಪ್ ಮಾಡೋಣ. ಈ ಥರ ಬರ್ತಾನೆ ಇರುತ್ತೆ. ಸೊ ನಿಮಗೆಲ್ಲೂ ಇದು ಎಲ್ಡ್ರೂ ಆಗೋದಾಗಲಿ ಏನೂ ಆಗಲ್ಲ. ಸೊ ಈ ಥರ ಬರುತ್ತೆ. ಸೊ ಅನ್ಮರ್ಜ್ ಸೇಲ್ಸ್ ಅಂದರೆ ಅನ್ಮರ್ಜ್. ಸೊ ನಾವು ಈ ಡಾಟಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಈಗ. ಸೊ ನಾವು ಇದನ್ನ ಡಾಟಾನ ಸೆಲೆಕ್ಟ್ ಮಾಡಿಕೊಂಡು ಅನ್ಮರ್ಜ್ಗೆ ಹೋಗೋಣ. ಅನ್ಮರ್ಜ್ಗೆ ಹೋದರೆ ಈ ಥರ ನಮಗೆ ಡಾಟಾ ಡಿವೈಡ್ ಆಗುತ್ತೆ. ಸೊ ನೋಡ್ಬೋದು ನೀವೀಗ. ಸೊ ನಮಗಾಗ ಡಾಟಾನ ಅನ್ಮರ್ಜ್ ಮಾಡ್ಬೋದು, ಡಿವೈಡ್ ಆಗುತ್ತೆ. ಸೊ ದೆನ್ ಜನರಲ್, ಇದೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಜನರಲ್ ಆಗಿದೆ ನೋಡಿ. ಇದು ನಮ್ಮ ಒಂದು ಟೈಪಿಂಗ್ನ ಡಿಸ್ಕ್ರೈಬ್ ಮಾಡೋದೇ ಇಂಪಾರ್ಟೆಂಟ್ ಅಂದರೆ ಜನರಲ್. ಸೊ ನೋ ಸ್ಪೆಸಿಫಿಕ್, ಜನರಲ್ಲೇ ಇರುತ್ತೆ. ನೀವು ಇವಾಗ ಜನರಲ್ ಇದ್ರೆ ಏನಾಗುತ್ತೆ ಅಂದರೆ, ನೀವು ಬೇಕಾದ್ರೆ ನಂಬರ್ ಟೈಪ್ ಮಾಡಿದ್ರು ನಂಬರ್ ಬರುತ್ತೆ, ಟೆಕ್ಸ್ಟ್ ಟೈಪ್ ಮಾಡಿದ್ರು ಟೆಕ್ಸ್ಟ್ ಬರುತ್ತೆ, ಪರ್ಸೆಂಟೇಜ್ ಹಾಕಿದ್ರು ಅಥವಾ ಯಾವುದಾದ್ರೂ ಸಿಂಬಲ್ ಯೂಸ್ ಮಾಡಿದ್ರು ಸಿಂಬಲ್ಲು ಬರುತ್ತೆ. ಅದೇ ನೀವು ಯಾವಾಗ ನಂಬರ್ ಹಾಕಿದಾಗ ನಂಬರ್ ಮಾತ್ರ ಬರುತ್ತೆ. ಸೊ ಇಲ್ಲೂ ನಿಮಗೆ ಟೆಕ್ಸ್ಟ್ ಬರುತ್ತೆ, ಬಟ್ ನೋಡ್ಬೋದು ನೀವು, ಇಲ್ಲೂ ನಿಮಗೂ ಟೆಕ್ಸ್ಟ್ ಬರುತ್ತೆ, ಆದರೆ ನಂಬರ್ ತುಂಬ ಸ್ಪೆಸಿಫಿಕ್ ಆಗಿ ಬರುತ್ತೆ. ಸೊ ಅದಾದಮೇಲೆ ಕರೆನ್ಸಿ ಬರುತ್ತೆ. ನೀವು ಯಾವುದಾದ್ರೂ ಕರೆನ್ಸಿ ಸಿಂಬಲ್ ಯೂಸ್ ಮಾಡ್ಬೋದು. ಅಂದರೆ ಈ ಥರ ಬರುತ್ತೆ, ಡಾಲರ್ಸ್. ಸೊ ಡಾಲರ್ಸ್ ನೋಡ್ಬೋದು ನೀವು, ಇಂಗ್ಲೀಷ್ US ಡಾಲರ್ ಹಾಕ್ಬಿಟ್ಟು ಲೈಕ್ ಯೂರೋ ಇದೆ. ದೆನ್ ಅಕೌಂಟಿಂಗ್ ಅಂತ ಬಂದರೆ ಗೊತ್ತಲ್ಲ ನಮ್ಗೆ ಏನೇನಿರುತ್ತೆ ಅಕೌಂಟಿಂಗಲ್ಲಿ. ಲೈಕ್ ಅದಾದಮೇಲೆ ಡೆಸಿಮಲ್ ಎಷ್ಟು ಪರ್ಸೆಂಟಲ್ಲಿ ಇರಬೇಕು ಅಂತ. ಲೈಕ್ ನೋಡಿ 10 ಇದು ಬಂದು ನಿಮಗೆ ಪರ್ಸೆಂಟೇಜಲ್ಲಿ ಬರುತ್ತೆ. ಇದು ಇದರಲ್ಲಿ ಬರುತ್ತೆ. ಲೈಕ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಾಲರ್ಸ್ ಕ್ಲಿಕ್ ಮಾಡಿದರೆ ಡಾಲರ್ಸ್ ಬರುತ್ತೆ, $578 ಅಂತ. ದೆನ್ ನನಗೆ ಇಲ್ಲಿ ಪರ್ಸೆಂಟೇಜ್ ಬೇಕು, 100% ಬೇಕು. ಲೈಕ್ 100% ಬರುತ್ತೆ. ಲೈಕ್ ಇಲ್ಲಿ ಪರ್ಸೆಂಟೇಜ್ ಹಾಕಿ 665 ಅಂತ ಟೈಪ್ ಮಾಡ್ಬೋದು. ಲೈಕ್ ಇದು ಬಂದು ನಿಮಗೆ ಎಷ್ಟು ಡೆಸಿಮಲ್ ಬೇಕು ಅಂತ. ಲೈಕ್ 79 divided by 7 ಈ ಥರ ಹಾಕಿದ್ರೆ ಬರಲ್ಲ. ಸೊ 79 ಎಂಟರ್ ಹೊಡೆದು 7 ಹಾಕೋಣ. ಸೊ ಈಗ is equal to is equal to ಸೊ ಫಸ್ಟ್ 70 ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕಾಮ ಹಾಕಿ ಇದು ಸೆಲೆಕ್ಟ್ ಮಾಡೋಣ. ಎಂಟರ್ ಹೊಡೆದ್ರೆ 275 ಇದು ಡಿವೈಡ್ ಆಗುತ್ತೆ. ನಮ್ಗೆ ಯಾವಾಗಾದ್ರೂ ಲೈಕ್ ಡೆಸಿಮಲ್ ಪಾಯಿಂಟ್ ಕಡಿಮೆ ಬೇಕು ಅಥವಾ ಒಂದಿರಬೇಕು ಅಂದರೆ ಇದು ಡೆಸಿಮಲ್ ಪಾಯಿಂಟ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಕಂಡೀಷನಲ್ ಅಕೌಂಟಿಂಗ್ ಬಂದ್ಬಿಟ್ಟು ನೋಡಿ ಗ್ರೇಟರ್ ದೆನ್. ಸೊ ನಾನೀಗ ಒಂದು ನಿಮಗೆ ಟೇಬಲಲ್ಲಿ ಹೇಳ್ಕೊಡ್ತೀನಿ. ಸೊ ಅದು ತುಂಬ ಸಿಂಪಲ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು is equal to ರ್ಯಾಂಡ್ ಬಿಟ್ವೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ರ್ಯಾಂಡ್ ಬಿಟ್ವೀನ್ ಅಂದರೆ ನಿಮಗೆ ಯಾವ ನಂಬರಿಂದ ಯಾವ ನಂಬರ್ ಒಳಗಡೆ ನಂಬರ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ 10ಇಂದ ಫಾರ್ ಎಕ್ಸಾಂಪಲ್ 10ಇಂದ 100 ಅಂತ ತಗೋತೀನಿ, ನಾನು 1000 ಬೇಡ 100 ಅಂತ ತಗೋತೀನಿ. ಲೈಕ್ ಅದನ್ನ ಕ್ಲೋಸ್ ಮಾಡ್ತೀನಿ, ಎಂಟರ್ ಹೊಡಿತೀನಿ. ಸೊ ನಾವೀಗ ಇದನ್ನ ಏನು ಮಾಡಬೇಕು ಅಂದರೆ ಡ್ರ್ಯಾಗ್ ಮಾಡಬೇಕು. ನಮಗೆ ಇಲ್ಲಿವರೆಗೂ ಬೇಕು ಒಂದು ಟೇಬಲ್ ಬೇಕಲ್ಲ ನಮಗೆ, ಒಂದು ಎಕ್ಸಾಂಪಲ್ಗೆ ಅಂತ. ಸೊ ನಾನು ಅದಕ್ಕೆ ಈ ಟೇಬಲ್ನ ಹೇಳ್ಕೊತೀನಿ ಅಷ್ಟೇ. ಸೊ ಒಂದು ನಿಮಿಷ. ಸೊ ಈ ಥರ ಡ್ರ್ಯಾಗ್ ಮಾಡಿದರೆ ನಮಗೆ ರ್ಯಾಂಡ್ ಬಿಟ್ವೀನ್ ಡಾಟಾ ಬರುತ್ತೆ. ಸೊ ನಾನು ಈಗ ಈ ಟೇಬಲ್ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನಲ್ ಫಾರ್ಮೆಟ್ಗೆ ಹೋಗ್ತೀನಿ. ಸೊ ಇಲ್ಲಿ ಹೈಲೈಟ್ ದ ಸೆಲ್ ರೂಲ್ಸ್ ನೋಡಿ, ಗ್ರೇಟರ್ ದೆನ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನಾನು 10 ಹಾಕಿರೋದ್ರಿಂದ ನಾನು 95 ಮೇಲ್ಗಡೆ ಎಷ್ಟಿದ್ದಾವೆ ಅಂತ ಸೆಲೆಕ್ಟ್ ಮಾಡ್ತೀನಿ. 95 ಮೇಲ್ಗಡೆ ಎಷ್ಟಿದೆ ಅದಕ್ಕೆ ನಾನು ಗ್ರೀನ್ ಕಲರ್ ಕೊಡ್ತೀನಿ, ಗ್ರೀನ್ ಟೆಕ್ಸ್ಟ್ ಕೊಡ್ತೀನಿ. ಸೊ ನನಗಿಲ್ಲಿ ಗ್ರೀನ್ ಟೆಕ್ಸ್ಟ್ ಬರುತ್ತೆ ನೋಡಿದ್ರಾ. 98 ಮತ್ತು 100 ಇಲ್ಲಿ ಓಲ್ಡ್ ಡಾಟಾದಲ್ಲಿ ನನಗೆ 95 ಮೇಲೆ ಇರೋದು ಇದು ಎರಡೇ ಡಾಟಾ, 98 ಆ್ಯಂಡ್ 100. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನಲ್ ಫಾರ್ಮೆಟ್ಗೆ ಹೋಗಿ ಲೆಸ್ ದ್ಯಾನ್ ನನಗೆ 10 ತಗೋತೀನಿ. ಲೆಸ್ ದ್ಯಾನ್ ನನಗೆ 10. ಸೊ ಲೆಸ್ ದ್ಯಾನ್ 10ಗೆ ನಾನು ಹೋಗಿ ಎಲ್ಲೋ ಕಲರ್ ಕೊಡ್ತೀನಿ. ಸೊ ಓಕೆ ಅಂತ ಕೊಟ್ಟರೆ, ಸೊ ನನಗೆ ಲೆಸ್ ದ್ಯಾನ್ 10 ಯಾವುದು ನಂಬರ್ ಇಲ್ಲ. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಲೆಸ್ ದ್ಯಾನ್ 20 ಅಂತಲೇ ಕೊಡ್ತೀನಿ, ಏಕೆಂದರೆ ಒಂದು ಸ್ವಲ್ಪ ಡಾಟಾನಾದರೂ ಗೊತ್ತಾದರೆ ನಿಮಗೆ ಗೊತ್ತಾಗುತ್ತೆ ಅಂತ. ಸೊ 20 ಅಂತ ಕೊಡ್ತೀನಿ, ಎಲ್ಲೋ ಕಲರ್. ಸೊ ನೋಡಿ ನನಗೆ ಲೆಸ್ ದ್ಯಾನ್ 20 ಒಳಗಿರೋದು ಇಷ್ಟು ಡಾಟಾ ಇದೆ, 10, 12, 14 ಇಷ್ಟು ಡಾಟಾ ಇದೆ ನನಗೆ ಲೆಸ್ ದ್ಯಾನ್ 20 ಒಳಗೆ. ಸೊ ನಾನೀಗ ಮತ್ತೆ ಏನು ಮಾಡ್ತೀನಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಒಂದು ನಿಮಿಷ ಸೆಲೆಕ್ಟ್ ಮಾಡ್ಕೋತೀನಿ. ಅದನ್ನು ಕಂಟ್ರೋಲ್ ಎ ತಗೋಬೋದು, ಬಟ್ ನಾನು ಕಂಟ್ರೋಲ್ ಎ ಯಾಕೆ ತಗೋತಿಲ್ಲ ಅಂದರೆ ನಾನು ಇಡೀ ಫುಲ್ ಶೀಟ್ ಕವರ್ ಆಗುತ್ತೆ. ನನ್ನ ಶೀಟ್ ಏನಿದೆ ಇದು ಲೈಕ್ ಇಡೀ ಶೀಟ್ ಕವರ್ ಆಗುತ್ತೆ. ಸೊ ನಾನು ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನೀವು ಬೇಕಾದರೆ ಸಿಂಪಲ್ ಇಷ್ಟೇ ಡಾಟಾ ಇದ್ದಾಗ ನೀವು ಯಾವಾಗಲೂ ರ್ಯಾಂಡ್ ಬಿಟ್ವೀನ್ ಅಂತ ಫಾರ್ಮುಲಾ ಯೂಸ್ ಮಾಡಿದಾಗ ಬೇಕಾದ್ರೆ ನಾವು ಕಂಟ್ರೋಲ್ ಎ ತೊಗೊಂಡು ಇದು ಮಾಡ್ಬೋದು. ಸೊ ಬಿಟ್ವೀನ್ ನೋಡಿ, ಈಗ ನಾನು ಬಿಟ್ವೀನ್ 50 to 75 ತಗೋತೀನಿ. ನೋಡಿ ಇದು ಫಸ್ಟ್ ನಾವು ಎಲ್ಲಿಂದ ಬೇಕು ಅಲ್ಲಿಂದ ತಗೋಬೇಕು. ನೆಕ್ಸ್ಟ್ 75 ತಗೋತೀನಿ, ಅದಕ್ಕೆ ನಾನು ರೆಡ್ಡೇ ಕೊಡ್ತೀನಿ. ಸೊ ನೋಡಿ ಡಾಟಾ ಬಂತ, ಇಷ್ಟು 50ಇಂದ 20 ಒಳಗಿದೆ. ಓಕೆನಾ? ಸೊ ಸಿಂಪಲ್ಲಾಗೆ ಇದೆ ಗಾಯ್ಸ್. ದೆನ್ ಅದು ಬಿಟ್ಬಿಟ್ರೆ ಈಕ್ವಲ್ ಟೆಕ್ಸ್ಟ್, ನೀವೆಲ್ಲ ಈ ಥರ ಡೂಪ್ಲಿಕೇಟ್ ವ್ಯಾಲ್ಯೂ ಏನು ಅಂದರೆ, ಸೊ ಯಾವುದಾದ್ರೂ ರಿಪೀಟೆಡ್ ಆಗಿದ್ರೆ, ಸೊ ನೋಡಿ ನಾನು ರಿಪೀಟೆಡ್ ಆಗಿರೋದಕ್ಕೆ ಏನು ಮಾಡ್ತೀನಿ ಅಂದರೆ ಲೈಟ್ ರೆಡ್ ಫಿಲ್ ಕೊಡ್ತೀನಿ. ಓಕೆನಾ? ಸೊ ಓಕೆ ಕೊಟ್ಟರೆ ನನ್ನ ಹತ್ರ ಯಾವುದೂ ಡೂಪ್ಲಿಕೇಟ್ ನಂಬರ್ ಇಲ್ಲ. ಲೈಕ್ 61 ಇದೆ, ಒಂದು ನಿಮಿಷ ಅದು ಅಪ್ಲೈ ಆಗಿಲ್ಲ ಅನ್ಕೋತೀನಿ. ಡೂಪ್ಲಿಕೇಟ್ ವ್ಯಾಲ್ಯೂಸ್ ಯೂನಿಕ್ ಸೇಮ್ ಅಂತ ಇರುತ್ತೆ. ಅದಕ್ಕೂ ನಾನು ಗ್ರೀನೇ ಕೊಡ್ತೀನಿ. ಓಕೆನಾ? ಓಕೆ ಅಂತ ಕೊಟ್ಟೆ. ಸೊ ನೋಡಿ 61, 60 ಇಲ್ಲಿದೆ. ಸೊ 100 ಒಂದು ಇಲ್ಲಿದೆ, 100 ಇನ್ನೊಂದೆಲ್ಲೋ ಇರುತ್ತೆ ನೋಡಿ. ಸೊ ದಿಸ್ ಇಸ್ ಡೂಪ್ಲಿಕೇಟ್. ಯಾವುದಾದ್ರೂ ಒಂದು ನಂಬರ್ ಎರಡಿದ್ರೆ, ಸೊ ಇಲ್ಲ ನನ್ನ ಹತ್ರ ಇರೋದೇ ಒಂದು 61 ರಿಪೀಟೆಡ್. ಸೊ 61 ವಿಲ್ ಬಿ ಆಸ್ ಎ ಕನ್ಸಿಡರ್ ಆಸ್ ಎ ಡೂಪ್ಲಿಕೇಟ್. ನೀವು ಬೇಕಾದ್ರೆ ಒಬ್ಸರ್ವ್ ಮಾಡ್ಬೋದು, ಬೇರೆ ಯಾವುದೇ ಥರದ ಡೂಪ್ಲಿಕೇಟ್ ನಂಬರ್ ಇದರಲ್ಲಿ ಇರಲ್ಲ, ಏಕೆಂದರೆ ತಪ್ಪಾಡೋಕೆ ಮನುಷ್ಯರಲ್ಲ. ಸೊ ನೆಕ್ಸ್ಟ್ ಟಾಪ್ ಕಮೆಂಟ್ ರೂಮ್ ಟಾಪ್ 10. ಸೊ
ಇದನ್ನು ಸೇಮ್ ಅದೇ ಥರ ಬರುತ್ತೆ. ನಾವು ಇದನ್ನ ಡಾಟಾ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಒಂದು ನಿಮಿಷ, ಡಾಟಾ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟಾಪ್ ಟೆನ್ ರೆಡ್ ಫಿಲ್ ವಿತ್ ಗ್ರೀನ್ ನೋಡಿ. ಟಾಪ್ 10 ಎಲ್ಲ ಗ್ರೀನಲ್ಲಿ ಸೆಲೆಕ್ಟ್ ಆಗಿದೆ. 61 ಬಿಡಿ, ಯಾಕೆಂದರೆ ಅದು ನಾನು ಮಾಮೂಲಿ ಅದು ತೋರಿಸೋಕ್ಕೋಸ್ಕರ ತೊಗೊಂಡಿದ್ದು. ಸೊ ನಿಮಗೆ ಹಂಗೆ ಕನ್ಫ್ಯೂಸ್ ಆದರೆ ಸೊ ನಾನು ಅದನ್ನ ಅಂಡೂ ಮಾಡ್ತೀನಿ, ಎಲ್ಲನೂ ಅಂಡೂ ಮಾಡ್ತೀನಿ. ಓಕೆನಾ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ. ಸೊ ನಾನಿಲ್ಲಿ ಡಾಟಾ ಸೆಲೆಕ್ಟ್ ಮಾಡ್ಕೋತೀನಿ. ಕಂಡೀಷನಲ್ ಫಾರ್ಮೆಟಿಂಗ್ ಹೋಗಿ ಟಾಪ್ 10. ನಾನಿಲ್ಲಿ ಟಾಪ್ 10 ಗ್ರೀನಲ್ಲಿ ಹಾಕ್ತೀನಿ ನೋಡಿ. ನಿಮಗೆಲ್ಲ ಫುಲ್ ಟಾಪ್ 10 ಗ್ರೀನಲ್ಲೇ ಬಂದಿರುತ್ತೆ. ಸೊ 100 2 3 1 2 3 4 5 6 7 8 9 10 ಟಾಪ್ 10 ನಿಮಗೆ ಗ್ರೀನಲ್ಲಿ ಬಂದಿದೆ. ಓಕೆನಾ, ದೆನ್ ಇದು ಪರ್ಸೆಂಟೇಜಲ್ಲಿ ಇದ್ರೆ ಪರ್ಸೆಂಟೇಜ್ ಹಾಕೋಬಹುದು ನೀವು. ಬಾಟಮ್ 10 ಐಟಮ್ಸ್. ಸೊ ಬಾಟಮ್ 10 ಐಟಮ್ಸ್ ನಾನು ರೆಡ್ಡಲ್ಲಿ ಹಾಕ್ತೀನಿ. ಸಾರಿ, ನಾನು ಡಾಟಾ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗೋದಕ್ಕೆ ಬಂದಿಲ್ಲ ಅಷ್ಟೇ. ಬಾಟಮ್ 10 ರೆಡ್ಡಲ್ಲಿ ಹಾಕ್ತೀನಿ. ಸೊ ನೋಡಿ, ರೆಡ್ಡಲ್ಲಿ ಬಂತ. ಸೊ ಇದೇ ಥರ ನಿಮಗೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಬಿಲೋ ಅವರೇಜ್ ಹಾಕೋಬೋದು, ಎಬೋ ಅವರೇಜ್ ಇದ್ರೆ ಎಬೋ ಅವರೇಜ್ ಹಾಕೋಬೋದು. ದೆನ್ ಡಾಟಾ ಬಾರ್ಸ್. ಸೊ ನಾನಿಲ್ಲಿ ಡಾಟಾನ ಸೆಲೆಕ್ಟ್ ಮಾಡ್ತೀನಿ ಫಸ್ಟು. ಸಾರಿ, ನಾನು ಡಾಟಾ ಸೆಲೆಕ್ಟ್ ಮಾಡಿಲ್ಲ. ಸೊ ಇಲ್ಲಿ ಹೋಗಿ ಡಾಟಾ ಬಾರ್ಸ್ನ ಸೆಲೆಕ್ಟ್ ಮಾಡಿ. ಸೊ ನಾನಿಲ್ಲಿ ಡಾಟಾ ಬಾರ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ 60, ಇಲ್ಲಿ 80, 25 ಇದೆ. ಸೊ ಡಾಟಾ ಬಾರ್ಸ್ ಇಷ್ಟು ನಂಬರ್ ಇದೆ ನೋಡಿ. ಇದು 100 ಇದೆ, ಇದು 100 ಫುಲ್ ಆಗಿದೆ. 25 ಇದೆ, ಇದು ಅದಕ್ಕೆ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ ಇದೆ. ಯಾಕೆಂದರೆ ಇಲ್ಲಿ ನೋಡ್ಬೋದು ನೀವು 20 ಇನ್ನೂ ತುಂಬ ಕಡಿಮೆ ಇದೆ. ಸೊ ಇನ್ನೊಂದು 100 ಇದೆ, ತುಂಬ ಇದೆ. ಇದು 55 ಇರೋದ್ರಿಂದ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಅದಾಯಿತು. ನೆಕ್ಸ್ಟ್ ಕಲರ್ ಸ್ಕೇಲ್. ನೀವು ಕಲರ್ ಸ್ಕೇಲಲ್ಲಿ ಏನು ಮಾಡ್ಬೋದು ಅಂದರೆ, ಒಂದು ಸೆಕೆಂಡ್, ಈ ಥರ ಕಲರ್ ಕೊಡ್ಕೋಬೋದು. ನಿಮಗೆ ಯಾವ ಕಲರ್ ಇಷ್ಟ ಇದೆ, ನನಗೆ ಈ ಕಲರ್ ಇಷ್ಟ ಆಯಿತು, ಈ ಕಲರ್ ಇಷ್ಟ ಇದೆ, ನನಗೆ ಈ ಕಲರೇ ಹಾಕ್ಬಿಡಿ ಅಷ್ಟೇ. ಲೈಕ್ ಐಕಾನ್ಸ್ ಏನು ಮಾಡುತ್ತೆ ಅಂದರೆ, ದೇ ವಿಲ್ ರೆಪ್ರೆಸೆಂಟ್, ಅದು ಈಕ್ವಲ್ ಆಗಿದೆಯಾ, ಸಮವಾಗಿದೆಯಾ, ಗ್ರೇಟರ್ ದೆನ್ ಆಗಿದೆಯಾ, ಆ ಥರ ಬರುತ್ತೆ. ಓಕೆನಾ, ಇಲ್ಲ ಈ ಥರನೂ ಹಾಕೋಬೋದು. ಈ ಥರ ಹಾಕಿದರೆ ಅಲ್ಲೇ ರೆಪ್ರೆಸೆಂಟ್ ಮಾಡಿಬಿಡುತ್ತೆ. ನೀವು ಏನೇನಕ್ಕೆ ಗ್ರೀನ್ ಇದ್ದರೆ ಮೀಡಿಯಮ್ ಆಗಿದೆ, ರೆಡ್ ಎಲ್ಲೋ ಇದ್ದರೆ ಫುಲ್ ಜಾಸ್ತಿ ಇದೆ, ಆ ಥರ. ನೆಕ್ಸ್ಟ್ ನಾನು ಮತ್ತೆ ಡಾಟಾನ ಸೆಲೆಕ್ಟ್ ಮಾಡಿ ಕಂಡೀಷನಲ್ ಫಾರ್ಮೆಟ್ಗೆ ಹೋಗಿ ಮ್ಯಾನೇಜ್ ರೂಲ್ಸ್. ಬೇಕಿದ್ರೆ ನಾವು ಇಲ್ಲಿ ಕ್ಲಿಯರ್ ಎಂಟೈರ್ ಶೀಟ್, ರೂಲ್ಸ್ ಫಾರ್ ಎಂಟೈರ್ ಶೀಟ್ ಇರುತ್ತೆ. ಫುಲ್ ಕ್ಲಿಯರ್ ಆಗಿ ಹೋಗುತ್ತೆ. ನಿಮ್ಗೆ ನಾರ್ಮಲ್ ಡಾಟಾ ಫಸ್ಟ್ ಹೇಗಿತ್ತು ಹಾಗೆ ಬರುತ್ತೆ. ಓಕೆನಾ, ಸೊ ಇವತ್ತಿಗೆ ಈ ಸಾಕು ಅನ್ಕೋತೀನಿ, ಯಾಕೆಂದರೆ ತುಂಬ ದಿನ ರಿವ್ಯೂ ಆಗಿಬಿಡುತ್ತೆ. ಸೊ ಇನ್ನು ನಾವು ಇದನ್ನ ನಾಳೆ ಡಿಸ್ಕಸ್ ಮಾಡಿ ನಾಡ್ದು ಫಾರ್ಮುಲಾಸ್ಗೆ ಹೋಗಿ ಇನ್ನು ತುಂಬ ಅಂದರೆ ತುಂಬ ಇದೆ ಗಾಯ್ಸ್. ಸೊ ನಾನು ಹೇಳಿದ್ವಾ, ಸ್ವಲ್ಪನೇ ಕಲಿಯೋಣ, ಇದು ಕರೆಕ್ಟಾಗಿ ಕಲಿಯೋಣ. ಸೊ ಇಷ್ಟನ್ನ ವರ್ಕ್ ಮಾಡಿ ನೀವು ನಿಮ್ಮ ಪೇಜ್ನಲ್ಲಿ. ಸೊ ಇಟ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ ಇದು. ಸೊ ಥ್ಯಾಂಕ್ ಯು ಗೈಸ್.